1/4 kg ಶುಂಠಿ ತಗೊಂಡಿದ್ದೆ. ಇದು ನಾವು ಫಸ್ಟ್ ಟೈಮ್ ಮಾಡೋದು, ನಮ್ಗೆ ಮಾಡೋದು ಗೊತ್ತಿಲ್ಲ. ಅವರು ನನ್ನ ತಾಯಿ ಹೇಳದ್ದು ಈಗ ನಾ ಮಾಡ್ತಾಯಿದ್ದೆ. ಹೆಂಗೆ ಅದ್ಕಂಬ ಲೈಕ್ ಬಂದ್ರೆ ನಾನು ನಿಮ್ಗೆ ಹೇಳ್ತೆ, ನೀವು ಮಾಡ್ಲಕ್ಕ 1/4 kg ಶುಂಠಿ ಚೈ ಹೆಂಗೆ ಮಾಡ್ದು ಅಂದೇಳಿ ಕಂಬ ಹಾಕಕ್ಕೆ. ಇಲ್ಲಿ ದೊಡ್ಡದೊಂದು ಚಮಚಿ ಜೀರಿಗೆ ತಗೊಂಡಿದೆ. ಇದು ಕೊತ್ತಂಬರಿ ಬೀಜ 2 ಚಮಚಿ ತಗೊಂಡಿದೆ. ಒಂದು 5-6 ಬೆಳ್ಳುಳ್ಳಿ ತಗೊಂಡಿದೆ. 1/4 ಚಮಚಿ ವಾಮ ತಗೊಂಡಿದೆ. ಅಡಿಕೆ ಮೆತ್ತಿ 1/4 ಚಮಚಿ ತಗೊಂಡಿದೆ. ಮೆಣಸಿನ್ಕಾಳು 2 ಚಮಚಿ ತಗೊಂಡಿದೆ. ಇದಿಷ್ಟು ಬೇಕು. ಮತ್ತು 3/4 kg ಬೆಲ್ಲ ಕರ್ಸುಕ್ಕೆ ಇಟ್ಟಿದ್ದೀವಿ ಒಲೆ ಮೇಲೆ. ಅದಾದಮೇಲೆ 2 ಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೆ. ಮತ್ತು ಮಾಡೋ ವಿಧಾನ ಹೆಂಗಂದ್ರೆ ಮಾಡುವತ್ತಿ ತೋರಿಸ್ತೆ. ಚೈ ಕಡ್ದಾಯ್ತು. ಇದನ್ನೀಗ ಈ ಬಣಲಿ ತಕೊಂಡು ಮಾಡುವ. ಇದಕ್ಕೀಗ ಶುಂಠಿ ಮತ್ತು ಮಸಾಲೆ ಎಲ್ಲ ಹಾಕಿ ಕಟ್ಕೊಂಬನ್ನೋದಕ್ಕೆ ತೆಳುಕಾಯಿ ಹಾಕಿ ಫಸ್ಟ್ ಕೊಯ್ಸ್ಕೊಂಬ. ದಪ್ಪ ಕಾಯಲ್ಲಿ ಲಾಸ್ಟಿಗೆ ಹಾಕುವ. ಇದಿಷ್ಟು ತೆಳುಕಾಯಿ ಹಾಲು. ಇದಕ್ಕೆ ಬೆಲ್ಲ 3 ಉಂಡೆ ಬೆಲ್ಲ. 3 ಉಂಡೆ ಬೆಲ್ಲ ಅಂದರೆ 3/4 kg ಬೆಲ್ಲ. ಅದನ್ನು ಇದಕ್ಕೆ ಕಾಸ್ಕಂತೆ. ಇದಕ್ಕೆ ಬೆಲ್ಲ ಕಸ ಗಿಸ ಇತ್ತಂತೇಳಿ ಸ್ವಲ್ಪ ಬಿಸಿ ಮಾಡ್ಕೊಳೋದು. ಈಗ ಬೆಲ್ಲದ ನೀರು ಹಾಕಿ ಆಯ್ತಾ, ಬೆಲ್ಲ ಕಸದ ಇದು ನಿಮ್ಮ ಕೈ ಬಿಡ್ದಂಗೆ ತಿರ್ಸ್ತೇ ಕಾಣುತ್ತೆ. ಈ ಸಮ ಬೆಂದ ಬತ್ತಂಬತ್ತಿ ದಪ್ಪ ಕಾಯಲ್ಲಿ ಹಾಕುವ. ದಪ್ಪ ಕಾಯಿ ತೆಗೆದಿಟ್ಕೊಂಡಿದ್ವಿ. ದಪ್ಪ ಕಾಯಲ್ಲ ಇದನ್ನು ಲಾಸ್ಟಿಗೆ ಹಾಕೊಂಬ. ಫಸ್ಟೇ ಹಾಕಿದ್ರೆ ಬೇಗ ತಳ ಇರುತ್ತೆ. ತಳ ಹಿಡ್ಕಾಗ ಇದು ಕ್ಲೀನಾಗಿ ಮಾಡ್ಕ ಕಂಬ. ಲಾಸ್ಟಿಗೆ ಹೆಂಗತ್ತ ನೋಡಿ ತೋರಿಸ್ತು. ತೆಳು ಕಾಯಿ ಹಾಕಿ ಇಷ್ಟಪ್ಪ ದಪ್ಪ ಬಂತು. ಇನ್ನೀಗ ದಪ್ಪ ಕಾಯಿ ಹಾಕಂಬ. ಇಷ್ಟು ದಪ್ಪ ಬಂತು ತೆಳು ಕಾಯಿಗೆ. ಇಲ್ಲಿದ್ದಿತ್ತು ಇಲ್ಲಿ ಬಂತು ಕೊದ್ದು. ಈಗ ದಪ್ಪ ಕಾಯಿಗೆ ಹಾಕ್ತೆ. ಇನ್ನು ಇದು ಸಮ ಒಣಗಿ ಕೊಯ್ಸಿ ಒಣಗಿ ಚೈ ಕಡಿಗೆ ಕೊಟ್ಟು ಈಗ ಇಷ್ಟ ಅರ್ಥ ಹಾಕಿ ಚೈಯ ಇಷ್ಟ ಆಯ್ತಾ. ಈ ಥರ ಬರ್ತದೆ. ನೀರು ಮುಟ್ಕೊಂಡಿದ್ದನ್ನು ಮುಟ್ಟು ಕೈ ಗಂಟುಕಾಗ ಆ ಥರ ಇದ್ರದ್ದು ಹದ ಇಷ್ಟೇ. ಇದೊಂಚೂರು ತಂದ್ರ ಮೇಲೆ ಮತ್ತೆ ತೋರಿಸ್ತೇವೆ. ಫಸ್ಟ್ ಟೈಮ್ ನಾವು ಇದು ಚೈ ಮಾಡೋದಾದ್ರೂ ಕರೆಕ್ಟಾಗಿ ಬಂದಿತ್ತು. ಹದಾಗಿದೆಲ್ಲ ಕರೆಕ್ಟಾಯಿತು. ಯಾರಿಗಾರು ಚೈ ಬೇಕಾದರೆ JS ವಿಲೇಜ್ ಕುಕಿಂಗ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಂಬರ್ ಹಾಕಿ ಕಮೆಂಟ್ ಮಾಡಿ, ನಮಗೆ ನಾವು ಕಳಿಸುತ್ತೆ. ಲೈಕ್ ಬಂದಿತ್ತು ಅಡ್ಡಿಲ್ಲ ಹದ. ಇದನ್ನು ವೀಡಿಯೋ ಕಂಡರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. Thank you for watching.